ನಮಸ್ಕಾರ. ಇವತ್ತು ನಾವು ರಾಶಿಚಕ್ರದ ಕೊನೆಯ ಆದ್ರೆ ಅಷ್ಟೇ ನಿಗೂಢ ಮತ್ತು ಆಕರ್ಷಕವಾಗಿರೋ ಮೀನರಾಶಿಯ ಬಗ್ಗೆ ಮಾತಾಡೋಣ. ಅವರ ವ್ಯಕ್ತಿತ್ವ ಯಾಕೆ ಅಷ್ಟು ವಿಶೇಷ, ಅದರ ಹಿಂದಿನ ರಹಸ್ಯಗಳೇನು, ಬನ್ನಿ ಒಂದೊಂದಾಗಿ ನೋಡೋಣ. ಅಂದ್ರೆ ರಾಶಿಚಕ್ರದ 12ನೇ ಅಂದ್ರೆ ಕೊನೆಯದಾದ ಮೀನರಾಶಿಯನ್ನ ಯಾಕೆ ಇಷ್ಟೊಂದು ಯುನೀಕ್ ಅಂತಾರೆ? 11 ರಾಶಿಗಳ ಸಾರಾಂಶ ಇವರಲ್ಲಿದೆ ಅಂತ ಯಾಕೆ ಹೇಳ್ತಾರೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೀನರಾಶಿಯವರನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಜ್ಯೋತಿಷ್ಯದ ಮೂಲಭೂತ ಅಂಶಗಳು ಅಂದ್ರೆ ಅವರ ಫೌಂಡೇಶನ್ ಹೇಗಿದೆ, ಅವರ ಚಿಹ್ನೆಯ ಅರ್ಥವೇನು ಅನ್ನೋದನ್ನ ನೋಡ್ಬೇಕು. ಇಲ್ಲಿ ನೋಡಿ, ಇವರ ವ್ಯಕ್ತಿತ್ವದ ಮೇಲೆ ಮುಖ್ಯವಾಗಿ 2 ಗ್ರಹಗಳ ಪ್ರಭಾವ ಇದೆ. ಒಂದು ಜ್ಞಾನ ಮತ್ತು ವಿಸ್ತಾರಕ್ಕೆ ಅಧಿಪತಿಯಾದ ಗುರು, ಇನ್ನೊಂದು ಕನಸ್ಸು ಮತ್ತು ಕಲ್ಪನಾಲೋಕದ ರಾಜ ನೆಪ್ಚೂನ್. ಈ 2 ಗ್ರಹಗಳ ಒಂದು ಅದ್ಭುತ ಕಾಂಬಿನೇಷನ್ ಇದೆಯಲ್ಲ, ಅದೇ ಇವರನ್ನ ಇಷ್ಟು ವಿಶೇಷ ವ್ಯಕ್ತಿಗಳನ್ನಾಗಿ ಮಾಡೋದು. ಇವರ ಚಿಹ್ನೆ ನೋಡಿ, 2 ಮೀನುಗಳು ಒಂದು ಇನ್ನೊಂದಕ್ಕೆ ವಿರುದ್ಧ ದಿಕ್ಕಲ್ಲಿ ಈಜುತ್ತಿವೆ. ಒಂದು ಮೀನು ಈ ಪ್ರಪಂಚ, ಜವಾಬ್ದಾರಿಗಳು, ರಿಯಾಲಿಟಿ ಅಂತ ಈಜಿದ್ರೆ, ಇನ್ನೊಂದು ಮೀನು ಆಧ್ಯಾತ್ಮ, ಕನಸು, ಇನ್ನರ್ ವರ್ಲ್ಡ್ ಕಡೆಗೆ ಹೋಗುತ್ತೆ. ಗೊತ್ತಾ? ಈ ದ್ವಂದ್ವ ಇದೆಯಲ್ಲ, ಇದೇ ಅವರ ಅತಿದೊಡ್ಡ ಶಕ್ತಿ, ಹಾಗೇನೆ ಅತಿದೊಡ್ಡ ಸವಾಲು ಕೂಡ. ಹಾಗಾದ್ರೆ ಇವರನ್ನ ಬೇರೆಯವರಿಗಿಂತ ಕಂಪ್ಲೀಟಾಗಿ ಬೇರೆ ತರ ಕಾಣುವಂತೆ ಮಾಡುವ ಆ 5 ಮುಖ್ಯ ಕಾರಣಗಳು ಯಾವುವು? ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೇ ಮತ್ತು ಬಹುಶಃ ಇವರ ಅತಿದೊಡ್ಡ ಶಕ್ತಿಯಂದ್ರೆ ಅದು ಅವರ ಎಂಪಥಿ, ಅಂದ್ರೆ ಪರಾನುಭೂತಿ. ಬೇರೆಯವರ ನೋವು ಸಂತೋಷವನ್ನ ತಮ್ಮದೇ ಅನ್ನೋ ಹಾಗೆ ಫೀಲ್ ಮಾಡ್ತಾರೆ. ಇದು ಬರೀ ಸಹಾನುಭೂತಿಯಲ್ಲ, ಅದ್ಕಿಂತ ಒಂದು ಹೆಜ್ಜೆ ಮುಂದೆ. ಇದೊಂಥರ ಸೈಕಿಕ್ ಪವರ್ ಇದ್ದ ಹಾಗೆ. ಅಂದ್ರೆ ಇವರು ಒಂದು ಭಾವನಾತ್ಮಕ ಸ್ಪಾಂಜ್ ಇದ್ದ ಹಾಗೆ, ತಮ್ಮ ಸುತ್ತಮುತ್ತ ಇರೋರ ಎಮೋಷನ್ಸ್, ಎನರ್ಜಿಯನ್ನ ಹಾಗೆ ಹೀರ್ಕೊಂಡ್ಬಿಡ್ತಾರೆ. ಇದರಿಂದ ಇವರು ಒಳ್ಳೆ ಕೌನ್ಸಿಲರ್ಸ್, ಹೀಲರ್ಸ್ ಆಗ್ತಾರೆ. ಆದ್ರೆ ಇದೇ ಗುಣದಿಂದ ಬೇರೆಯವರ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡು ತಾವೇ ಎಮೋಷನಲಿ ಡ್ರೈನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ. 2ನೇ ಕಾರಣ ಇವರ ಇಂಟ್ಯೂಷನ್, ಅಂದ್ರೆ ಅಂತಃಪ್ರಜ್ಞೆ. ಇದು ಎಷ್ಟೊಂದು ಪವರ್ಫುಲ್ ಅಂದ್ರೆ ಲಾಜಿಕನ್ನೇ ಮೀರಿಸುತ್ತೆ. ಇವರು ಹೆಚ್ಚಾಗಿ ತರ್ಕಕ್ಕಿಂತ ತಮ್ಮ ಗಟ್ ಫೀಲಿಂಗ್ ಮೇಲೇನೆ ನಂಬಿಕೆ ಇಡ್ತಾರೆ. ಇದೇ ಇವರಿಗೆ ಸೈಂಟಿಫಿಕ್ ಮತ್ತು ಸ್ಪಿರಿಚುವಲ್ ಪ್ರಪಂಚಗಳ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ. ಈ ಮಾತಿಗೆ ಇದಕ್ಕಿನ್ನ ಒಳ್ಳೆ ಉದಾಹರಣೆ ಬೇಕೇ? ಮೀನರಾಶಿಯವರೇ ಆಗಿದ್ದ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ ಮಾತಿದು. ಅವರೇ ಹೇಳ್ತಾರೆ, ನನ್ನ ದೊಡ್ಡ ದೊಡ್ಡ ಆವಿಷ್ಕಾರಗಳಿಗೆ ಜ್ಞಾನಕ್ಕಿಂತ ಹೆಚ್ಚಾಗಿ ನನ್ನ ಕಲ್ಪನಾ ಶಕ್ತಿಯೇ ಕಾರಣ ಅಂತ. ಇಮ್ಯಾಜಿನ್ ಮಾಡಿ, ಒಬ್ಬ ವಿಜ್ಞಾನಿ ಹೀಗ್ ಹೇಳ್ತಾರೆ ಅಂದ್ರೆ. 3ನೇ ಕಾರಣ ಇವರ ಕಲಾತ್ಮಕ ದೃಷ್ಟಿ. ಹುಟ್ಟುತ್ತಲೇ ಇವರು ಕನಸುಗಾರರು. ಇವರ ತಲೆಯಲ್ಲಿ ಒಂದು ಬೇರೆಯೇ ಪ್ರಪಂಚ ಇರುತ್ತೆ. ಅಪಾರವಾದ ಕಲ್ಪನಾಶಕ್ತಿ ಇರೋದ್ರಿಂದ ಇವರು ಸಹಜವಾಗಿಯೇ ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸ್, ರೈಟರ್ಸ್ ಆಗ್ತಾರೆ. ಇನ್ನೊಬ್ಬ ಮೀನರಾಶಿಯ ಲೆಜೆಂಡ್ ಸ್ಟೀವ್ ಜಾಬ್ಸ್ ಅವರ ಕಥೆಯನ್ನೇ ತಗೊಳ್ಳಿ. ಅವರು ಕಾಲೇಜ್ ಡ್ರಾಪ್ ಔಟ್ ಆದ್ಮೇಲೆ ಸುಮ್ನೆ ಒಂದು ಕ್ಯಾಲಿಗ್ರಫಿ ಕ್ಲಾಸ್ಗೆ ಸೇರಿದ್ರು. ಆವಾಗ ಅದ್ರಿಂದೇನು ಉಪಯೋಗ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅದೇ ಕಲೆ ಅವರಲ್ಲಿ ಒಂದು ಡಿಸೈನ್ ಸೆನ್ಸ್ ಬೆಳೆಸಿತು. 10 ವರ್ಷದ ನಂತರ ಅದೇ ಜ್ಞಾನವನ್ನ ಬಳಸಿ ಜಗತ್ತಿನ ಮೊದಲ ಸುಂದರವಾದ ಫಾಂಟ್ಗಳಿರೋ ಕಂಪ್ಯೂಟರ್ ಮ್ಯಾಕಿಂತೋಷನ್ನೇ ಡಿಸೈನ್ ಮಾಡಿದ್ರು. ನೋಡಿ, ಟೆಕ್ನಾಲಜಿಯನ್ನ ಕಲೆ ಜೊತೆ ಹೇಗೆ ಬೆರೆಸಿದ್ರು ಅಂತ. ಇದೇ ರೀತಿ ನಮ್ಮ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅವರು ಮೀನರಾಶಿಯವರೇ. ಅವರು ತಮ್ಮ ಪಾತ್ರಗಳಲ್ಲಿ ಅಕ್ಷರಶಃ ಕಳೆದು ಹೋಗ್ತಾರೆ, ಪಾತ್ರದ ಜೊತೆ ಇಮೋಷನಲಿ ಒಂದಾಗ್ತಾರೆ. ಮೀನರಾಶಿಯವರ ಸೃಜನಶೀಲತೆಗೆ ಇದೊಂದು ಅದ್ಭುತ ಉದಾಹರಣೆ. 4ನೇ ಕಾರಣ ಇವರ ಅಡ್ಯಾಪ್ಟಬಿಲಿಟಿ. ಇವರು ನೀರಿನ ಹಾಗೆ. ನೀರನ್ನ ಯಾವ ಪಾತ್ರೆಗೆ ಹಾಕ್ತೀವೋ ಅದು ಆ ಆಕಾರವನ್ನೇ ಪಡೆಯುತ್ತಲ್ಲ, ಹಾಗೆ ಇವರು ಕೂಡ ಯಾವುದೇ ಪರಿಸ್ಥಿತಿಗೆ, ಯಾವುದೇ ವ್ಯಕ್ತಿಗೆ ಸುಲಭವಾಗಿ ಹೊಂದಿಕೊಂಡು ಹೋಗ್ತಾರೆ. ಇದು ಇವರನ್ನ ತುಂಬಾ ಫ್ಲೆಕ್ಸಿಬಲ್ ಮಾಡುತ್ತೆ. ಇನ್ನು 5ನೇ ಕಾರಣ ಜ್ಯೋತಿಷ್ಯದಲ್ಲಿ ಇವರು ರಾಶಿಚಕ್ರದ 12ನೇ ಮನೆಗೆ ಸಂಬಂಧಪಟ್ಟವರು. ಈ 12ನೇ ಮನೆ ಅಂದ್ರೆ ಅದು ಮೋಕ್ಷ, ಆಧ್ಯಾತ್ಮ, ಸುಪ್ತ ಮನಸ್ಸು, ಕನಸುಗಳು, ಈ ಎಲ್ಲದರದ್ದು. ಹಾಗಾಗಿ ಇವರಿಗೆ ಸಹಜವಾಗಿಯೇ ಸ್ಪಿರಿಚುಯಾಲಿಟಿ ಕಡೆಗೆ ಒಂದು ಒಲವಿರುತ್ತೆ. ಓಕೆ, ಇಷ್ಟೆಲ್ಲ ಅದ್ಭುತ ಗುಣಗಳಿದ್ಮೇಲೆ ಎಲ್ಲವೂ ಸರಿಯಿದೆ ಅಂತ ಅನ್ಕೋಬೇಡಿ. ನಾಣ್ಯಕ್ಕೆ 2 ಮುಖ ಇದ್ದ ಹಾಗೆಯೇ ಇವರ ಈ ಅದ್ಭುತ ಪ್ರತಿಭೆಯ ಹಿಂದೆ ಕೆಲವು ದೊಡ್ಡ ಸವಾಲ್ಗಳೂ ಇವೆ. ಯಾವ ಗುಣಗಳು ಇವರ ಶಕ್ತಿಯೋ ಅದೇ ಗುಣಗಳು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ದೌರ್ಬಲ್ಯಗಳಾಗಬಾರದು. ಉದಾಹರಣೆಗೆ, ಕಷ್ಟದ ಪರಿಸ್ಥಿತಿ ಬಂದ್ರೆ ಅದನ್ನ ಫೇಸ್ ಮಾಡೋ ಬದಲು ತಮ್ಮದೇ ಆದ ಕಲ್ಪನಾ ಲೋಕಕ್ಕೆ ಹೋಗ್ಬಿಡ್ತಾರೆ. ಬೇರೆಯವರಿಗೆ ಇಲ್ಲ ಅಂತ ಹೇಳೋಕೆ ಕಷ್ಟಪಟ್ಟು ತಮ್ಮ ಎನರ್ಜಿಯನ್ನೇ ಕಳ್ಕೊಳ್ತಾರೆ. ಕೆಲವೊಮ್ಮೆ ತಾವೇ ಎಲ್ಲದಕ್ಕೂ ಬಲಿಪಶು ಅನ್ನೋ ಮನಸ್ಥಿತಿಗೂ ಹೋಗೋ ಸಾಧ್ಯತೆ ಇರುತ್ತೆ.
ಆದರೆ ಇದಕ್ಕೆಲ್ಲ ಪರಿಹಾರ ಇಲ್ಲಾಂತಲ್ಲ, ಖಂಡಿತ ಇದೆ. ಈ ದೌರ್ಬಲ್ಯಗಳನ್ನೇ ಶಕ್ತಿಯಾಗಿ ಬದಲಾಯಿಸ್ಕೊಂಡು ಯಶಸ್ಸು ಗಳಿಸಕ್ಕೆ ಕೆಲವು ಸೂತ್ರಗಳಿದೆ. ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ, ಮೊದಲು ತಮ್ಮ ಸುತ್ತ ಒಂದು ಬೌಂಡ್ರಿ ಹಾಕೊಳ್ಳೋದನ್ನ ಕಲಿಬೇಕು. ಯಾವಾಗ ಹೌದು ಹೇಳ್ಬೇಕು, ಯಾವಾಗ ಇಲ್ಲ ಹೇಳ್ಬೇಕು ಅಂತ ಗೊತ್ತಿರ್ಬೇಕು. ರಿಯಾಲಿಟಿ ಜೊತೆ ಕನೆಕ್ಟ್ ಆಗಿರೋಕೆ ವ್ಯಾಯಾಮ ಮಾಡೋದು, ಪ್ರಕೃತಿಯಲ್ಲಿ ಸಮಯ ಕಳೆಯೋದು ತುಂಬಾ ಮುಖ್ಯ. ಮತ್ತೆ ಮನಸ್ಸಲ್ಲಿರೋ ಭಾವನೆಗಳನ್ನ ಕಲೆ, ಬರವಣಿಗೆ, ಸಂಗೀತದ ಮೂಲಕ ಹೊರಹಾಕಬೇಕು. ಇನ್ನು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಹೇಳೋದಾದ್ರೆ, ತಮ್ಮ ಆಡಳಿತ ಗ್ರಹ ಗುರುವನ್ನ ಬಲಪಡಿಸ್ಕೋಬೇಕು. ಅಂದ್ರೆ ಗುರುವಾರ ಹಳದಿ ಬಟ್ಟೆ ಹಾಕೋದು, ಹಿರಿಯರ ಆಶೀರ್ವಾದ ತಗೊಳ್ಳೋದು, ಶಿವನ ಆರಾಧನೆ, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಇವರ ಆಧ್ಯಾತ್ಮಿಕ ಶಕ್ತಿಯನ್ನ ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತೆ. ಇದೆಲ್ಲ ಈಗ ಯಾಕೆ ಇಷ್ಟು ಮುಖ್ಯ ಅಂದ್ರೆ, ಮೀನರಾಶಿಯವರು ಸದ್ಯಕ್ಕೆ ಸಾಡೆ ಸಾತಿ ಅಂದ್ರೆ ಶನಿಯ 7.5 ವರ್ಷಗಳ ಒಂದು ಸವಾಲಿನ ಹಂತದಲ್ಲಿದ್ದಾರೆ. ಈ ಸಮಯದಲ್ಲಿ ತಾಳ್ಮೆ, ಶಿಸ್ತು ಮತ್ತು ಆಧ್ಯಾತ್ಮಿಕ ಮಾರ್ಗಗಳು ಇವರಿಗೆ ತುಂಬಾ ಸಹಾಯ ಮಾಡತ್ತೆ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡದ್ಮೇಲೆ ಫೈನಲ್ ಆಗಿ ಮೀನ ರಾಶಿಯವರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು? ಮೀನ ರಾಶಿ ಅನ್ನೋದು ಕೇವಲ ರಾಶಿಚಕ್ರದ ಅಂತ್ಯವಲ್ಲ, ಅದು ಒಂದು ಚಕ್ರದ ಪೂರ್ಣತೆ. ಮೇಷದಿಂದ ಹಿಡಿದು ಮೀನ ರಾಶಿಯವರೆಗಿನ ಎಲ್ಲಾ ರಾಶಿಗಳ ಜ್ಞಾನ, ಅನುಭವ ಎಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡಿದೆ. ಹಾಗಾಗಿ ಇದು ಒಂದು ಪ್ರಯಾಣದ ಅಂತ್ಯ ಮತ್ತು ಇನ್ನೊಂದು ಹೊಸ ಪ್ರಯಾಣದ ಆರಂಭ. ಯಾವ ಮೀನರಾಶಿಯ ವ್ಯಕ್ತಿ ತಮ್ಮ ದೌರ್ಬಲ್ಯಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ಇಂಟ್ಯೂಷನ್ ಅನ್ನ ಮಾಸ್ಟರ್ ಮಾಡ್ಕೋತಾರೋ ಅವರು ಇವತ್ತಿನ ಕಾಲದ ಐನ್ಸ್ಟೈನ್ ಅಥವಾ ಸ್ಟೀವ್ ಜಾಬ್ಸ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕಂದ್ರೆ ತಮ್ಮ ಕನಸುಗಳನ್ನ ವಾಸ್ತವಕ್ಕೆ ತರುವ ಶಕ್ತಿ ಇವರಿಗಿದೆ. ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ. ಇಡೀ ರಾಶಿಚಕ್ರದ ಜ್ಞಾನವನ್ನೇ ತನ್ನಲ್ಲಿಟ್ಟುಕೊಂಡಿರೋ ಈ ಮೀನರಾಶಿ ನಮ್ಗೆಲ್ರಿಗೂಗಾಗಿ ಯಾವ ಹೊಸ ವಾಸ್ತವವನ್ನ, ಯಾವ ಹೊಸ ಭವಿಷ್ಯವನ್ನ ಕನಸು ಕಾಣ್ತಿದೆ? ಯೋಚಿಸಿ.